ರಾಜ್ಯದಲ್ಲಿ ಮತ್ತೆ ಸಂಪುಟ ಪುನಾರಚನೆಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ದೆಹಲಿಗೆ ತೆರಳೋದಕ್ಕೆ 30 ಹಿರಿಯ ಶಾಸಕರು ಮುಂದಾಗಿದ್ದಾರೆ. ರೀಸೆಂಟ್ ಆಗಿ ನಾವು ನೋಡ್ತಾ ಇದ್ವಿ, ಒಂದ್ ಕಡೆ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆಗಳು ತಾರಕಕ್ಕೇರಿದೆ, ಲಾಭಿಗಳು ನಡೀತಾ ಇದೆ. ಈ ಬೆನ್ನಲ್ಲೇ ಮೊನ್ನೆ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆ ಆದವರು ನಮ್ಮನ್ನೂ ಪರಿಗಣಿಸಬೇಕು ಅಂತ ಹೇಳಿದ್ರು. ಈಗ ಹಿರಿಯ ಶಾಸಕರು 30 ಜನ ದೆಹಲಿ ಅಂಗಳಕ್ಕೆ ಹೋಗೋದಕ್ಕೆ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇದೇ 26ನೇ ತಾರೀಕು ದೆಹಲಿಗೆ ಹೋಗೋದಕ್ಕೆ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಿನ್ನೆ ರಾತ್ರಿ ಸಭೆ ಸೇರಿದ್ರು 30ಕ್ಕೂ ಅಧಿಕ ಹಿರಿಯ ಶಾಸಕರು. ದೆಹಲಿಗೆ ತೆರಳಿ ಹೈಕಮಾಂಡ್ ಮೇಲೆ ಸಂಪುಟ ಪುನಾರಚನೆಗೆ ಒತ್ತಡ ಹೇರೋದಕ್ಕೆ ನಿರ್ಧಾರಕ್ಕೆ ಬಂದಿದ್ದಾರೆ. ಸಚಿವ ಸ್ಥಾನ ಬೇಕು ಅಂತ ಹೇಳಿ ಒತ್ತಡ ಹೇರಲು ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಕ್ಯಾಬಿನೆಟ್ ಪುನಾರಚನೆ ಬಗ್ಗೆ ಅಶೋಕ್ ಪಟ್ಟಣ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಕೆಲ ಸಚಿವರ ಬಗ್ಗೆ ನಮ್ಗೆ ಅಸಮಾಧಾನ ಇದೆ, ಕೆಲವು ಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಇನ್ನು ಕೆಲವರ ಬಗ್ಗೆ ನಮ್ಗೆ ಅಸಮಾಧಾನ ಇದೆ, ಅವರು ಕೈಗೂ ಸಿಗಲ್ಲ, ಶಾಸಕರ ಕೈಗೆ ಸಿಗೋದಿಲ್ಲ, 2.5 ವರ್ಷ ಆದ್ಮೇಲೆ ಪುನಾರಚನೆ ಅಂತ ಮುಂಚೆನೆ ಹೇಳಿದ್ರು, ಹಾಗಾಗಿ ಹೈಕಮಾಂಡ್ ನಾಯಕರನ್ನ ನಾವು ಭೇಟಿ ಮಾಡ್ತೀವಿ, ದೆಹಲಿಗೆ ಹೋಗ್ತೀವಿ ಅಂತ ಹೇಳಿ ಅಶೋಕ್ ಪಟ್ಟಣ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಎಲ್ಲರ ಬಗ್ಗೆ ಇಲ್ಲ, ಕೆಲವ್ರ ಬಗ್ಗೆ ಅಸಮಾಧಾನ ಇದೆ. ಎಲ್ಲ ಮಂತ್ರಿಗಳು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತೇನಿಲ್ಲ, ಅರ್ಧಕ್ಕರ್ಧ ಜನ ಚೆನ್ನಾಗಿ ಕೆಲಸ ಮಾಡ್ತಾರೆ. ಸರ್ಕಾರಕ್ಕೆ ಒಳ್ಳೆ ಕೆಲಸ, ಒಳ್ಳೆ ಹೆಸರು ತರಕ್ಕೆ ಅವರು ಪ್ರಯತ್ನ ನಡೆಸಿದ್ದಾರೆ. ಇನ್ನು ಕೆಲವು ಮಂತ್ರಿಗಳು ಯಾರ ಕೈಗೂ ಸಿಗಲ್ಲ, MLA ಕೈಗೆ. ಅದರಿಂದ ನಮ್ದೇನೋ ಇದಂದ್ರೆ ಹೈಕಮಾಂಡ್ ಅವ್ರು ಹೇಳಿದ್ರು, ಎಲ್ಲರಿಗೂ ಹೇಳಿದ್ರು, ಅದೇ ಮುಚ್ಚಮರ ಇಲ್ಲ. 2 ವರ್ಷ ಆದಮೇಲೆ ರೀಶಫಲ್ ಮಾಡಿ ಎಲ್ಲರಿಗೂ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು. ಆದ್ದರಿಂದ ನಮಗೆಲ್ಲ 2 ವರ್ಷ ಆಗೋಯ್ತು, ಈಗ ಅಲ್ಲಿ 3 ವರ್ಷ ಆಗ್ತಾ ಬಂತು. ದಯವಿಟ್ಟು ಆದಷ್ಟು ಬೇಗನೆ ಸಂಪುಟ ಪುನರ್ರಚನೆ ಮಾಡಿ. ನಮಗೆಲ್ಲ ಸುಮಾರು ನಾವು 34 ಜನ ಇದ್ದೀವಿ, 3 ಟರ್ಮಿಂದ ಮೇಲೆ ಹೋದವರು, 3, 4, 5, 6 ಎಲ್ಲ ಸುಮಾರು 34 ಜನ ಇದ್ದೀವಿ. 34 ಜನ ಮಿನಿಮಮ್ 22 ಜನಕ್ಕೆ ನಾವು ಮಂತ್ರಿ ಮಾಡಲೇಬೇಕು ಅಂತ ಹೇಳಿ ನಾವು ಒಕ್ಕೂಟದಿಂದ ಒಂದು ಪಾಯಿಂಟ್ ಪ್ರೋಗ್ರಾಮ್ ಹಾಕೊಂಡಿದ್ದೀವಿ. ನಾವು ಡೆಲ್ಲಿಗೆ ಹೋಗಲೇಬೇಕು ಇವತ್ತು ನಾಳೆ ಅಂದ್ಕೊಂಡಿದ್ವಿ. ಆದರೆ ಅಧಿವೇಶನ ನಡೀತಾ ಇದೆ, ಅಧಿವೇಶನ ಬಿಟ್ಬಿಟ್ಟು ಹೋದರೆ ಹೈಕಮಾಂಡ್ ಅವರು ತಪ್ಪು ತಿಳ್ಕೊಂತಾರೆ. ಅದರಿಂದ ಬೇಡ, 26ನೇ ತಾರೀಕು ಅಧಿವೇಶನ ಮಧ್ಯಾಹ್ನ ಮುಗೀತದೆ. 26ನೇ ತಾರೀಕು ಸಾಯಂಕಾಲ 25 30 ಜನ ನಾವು ಡೆಲ್ಲಿಗೆ ಹೋಗ್ತಾ ಇದೀವಿ. ಹೋಗಿ ನಮ್ಮ ನಿವೇದನ ಹೇಳ್ತೀವಿ. ಮತ್ತೆ ಸಂಪುಟ ಪುನಾರಚನೆಗೆ ಒತ್ತಡ. ರಾಜ್ಯದಲ್ಲಿ ಮತ್ತೆ ಸಂಪುಟ ಪುನಾರಚನೆಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ದೆಹಲಿಗೆ ತೆರಳೋದಕ್ಕೆ 30 ಹಿರಿಯ ಶಾಸಕರು ಮುಂದಾಗಿದ್ದಾರೆ. ರೀಸೆಂಟ್ ಆಗಿ ನಾವು ನೋಡ್ತಾ ಇದ್ವಿ, ಒಂದ್ ಕಡೆ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆಗಳು ತಾರಕಕ್ಕೇರಿದೆ, ಲಾಭಿಗಳು ನಡೀತಾ ಇದೆ. ಈ ಬೆನ್ನಲ್ಲೇ ಮೊನ್ನೆ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆ ಆದವರು ನಮ್ಮನ್ನೂ ಪರಿಗಣಿಸಬೇಕು ಅಂತ ಹೇಳಿದ್ರು. ಈಗ ಹಿರಿಯ ಶಾಸಕರು 30 ಜನ ದೆಹಲಿ ಅಂಗಳಕ್ಕೆ ಹೋಗೋದಕ್ಕೆ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇದೇ 26ನೇ ತಾರೀಕು ದೆಹಲಿಗೆ ಹೋಗೋದಕ್ಕೆ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಿನ್ನೆ ರಾತ್ರಿ ಸಭೆ ಸೇರಿದ್ರು 30ಕ್ಕೂ ಅಧಿಕ ಹಿರಿಯ ಶಾಸಕರು. ದೆಹಲಿಗೆ ತೆರಳಿ ಹೈಕಮಾಂಡ್ ಮೇಲೆ ಸಂಪುಟ ಪುನಾರಚನೆಗೆ ಒತ್ತಡ ಹೇರೋದಕ್ಕೆ ನಿರ್ಧಾರಕ್ಕೆ ಬಂದಿದ್ದಾರೆ. ಸಚಿವ ಸ್ಥಾನ ಬೇಕು ಅಂತ ಹೇಳಿ ಒತ್ತಡ ಹೇರಲು ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಕ್ಯಾಬಿನೆಟ್ ಪುನಾರಚನೆ ಬಗ್ಗೆ ಅಶೋಕ್ ಪಟ್ಟಣ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಕೆಲ ಸಚಿವರ ಬಗ್ಗೆ ನಮ್ಗೆ ಅಸಮಾಧಾನ ಇದೆ, ಕೆಲವು ಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಇನ್ನು ಕೆಲವರ ಬಗ್ಗೆ ನಮ್ಗೆ ಅಸಮಾಧಾನ ಇದೆ, ಅವರು ಕೈಗೂ ಸಿಗಲ್ಲ, ಶಾಸಕರ ಕೈಗೆ ಸಿಗೋದಿಲ್ಲ, 2.5 ವರ್ಷ ಆದ್ಮೇಲೆ ಪುನಾರಚನೆ ಅಂತ ಮುಂಚೆನೆ ಹೇಳಿದ್ರು, ಹಾಗಾಗಿ ಹೈಕಮಾಂಡ್ ನಾಯಕರನ್ನ ನಾವು ಭೇಟಿ ಮಾಡ್ತೀವಿ, ದೆಹಲಿಗೆ ಹೋಗ್ತೀವಿ ಅಂತ ಹೇಳಿ ಅಶೋಕ್ ಪಟ್ಟಣ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಎಲ್ಲರ ಬಗ್ಗೆ ಇಲ್ಲ, ಕೆಲವ್ರ ಬಗ್ಗೆ ಅಸಮಾಧಾನ ಇದೆ. ಎಲ್ಲ ಮಂತ್ರಿಗಳು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತೇನಿಲ್ಲ, ಅರ್ಧಕ್ಕರ್ಧ ಜನ ಚೆನ್ನಾಗಿ ಕೆಲಸ ಮಾಡ್ತಾರೆ. ಸರ್ಕಾರಕ್ಕೆ ಒಳ್ಳೆ ಕೆಲಸ, ಒಳ್ಳೆ ಹೆಸರು ತರಕ್ಕೆ ಅವರು ಪ್ರಯತ್ನ ನಡೆಸಿದ್ದಾರೆ. ಇನ್ನು ಕೆಲವು ಮಂತ್ರಿಗಳು ಯಾರ ಕೈಗೂ ಸಿಗಲ್ಲ, MLA ಕೈಗೆ. ಅದರಿಂದ ನಮ್ದೇನೋ ಇದಂದ್ರೆ ಹೈಕಮಾಂಡ್ ಅವ್ರು ಹೇಳಿದ್ರು, ಎಲ್ಲರಿಗೂ ಹೇಳಿದ್ರು, ಅದೇ ಮುಚ್ಚಮರ ಇಲ್ಲ. 2 ವರ್ಷ ಆದಮೇಲೆ ರೀಶಫಲ್ ಮಾಡಿ ಎಲ್ಲರಿಗೂ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು. ಆದ್ದರಿಂದ ನಮಗೆಲ್ಲ 2 ವರ್ಷ ಆಗೋಯ್ತು, ಈಗ ಅಲ್ಲಿ 3 ವರ್ಷ ಆಗ್ತಾ ಬಂತು. ದಯವಿಟ್ಟು ಆದಷ್ಟು ಬೇಗನೆ ಸಂಪುಟ ಪುನರ್ರಚನೆ ಮಾಡಿ. ನಮಗೆಲ್ಲ ಸುಮಾರು ನಾವು 34 ಜನ ಇದ್ದೀವಿ, 3 ಟರ್ಮಿಂದ ಮೇಲೆ ಹೋದವರು, 3, 4, 5, 6 ಎಲ್ಲ ಸುಮಾರು 34 ಜನ ಇದ್ದೀವಿ. 34 ಜನ ಮಿನಿಮಮ್ 22 ಜನಕ್ಕೆ ನಾವು ಮಂತ್ರಿ ಮಾಡಲೇಬೇಕು ಅಂತ ಹೇಳಿ ನಾವು ಒಕ್ಕೂಟದಿಂದ ಒಂದು ಪಾಯಿಂಟ್ ಪ್ರೋಗ್ರಾಮ್ ಹಾಕೊಂಡಿದ್ದೀವಿ. ನಾವು ಡೆಲ್ಲಿಗೆ ಹೋಗಲೇಬೇಕು ಇವತ್ತು ನಾಳೆ ಅಂದ್ಕೊಂಡಿದ್ವಿ. ಆದರೆ ಅಧಿವೇಶನ ನಡೀತಾ ಇದೆ, ಅಧಿವೇಶನ ಬಿಟ್ಬಿಟ್ಟು ಹೋದರೆ ಹೈಕಮಾಂಡ್ ಅವರು ತಪ್ಪು ತಿಳ್ಕೊಂತಾರೆ. ಅದರಿಂದ ಬೇಡ, 26ನೇ ತಾರೀಕು ಅಧಿವೇಶನ ಮಧ್ಯಾಹ್ನ ಮುಗೀತದೆ. 26ನೇ ತಾರೀಕು ಸಾಯಂಕಾಲ 25 30 ಜನ ನಾವು ಡೆಲ್ಲಿಗೆ ಹೋಗ್ತಾ ಇದೀವಿ. ಹೋಗಿ ನಮ್ಮ ನಿವೇದನ ಹೇಳ್ತೀವಿ. ಮತ್ತೆ ಸಂಪುಟ ಪುನಾರಚನೆಗೆ ಒತ್ತಡ.